ಅದಕ್ಕೆ ಬೇಡ ರಭಸದಲ್ಲಿ ನಿನಗೂ ಹಾಗೆ ಬಿಟ್ಟು ಬೀಳುತ್ತೆ ಅಂದ್ಲು ಅಕ್ಷರ. ಸುಮ್ಮನೆ ನಿಂತ್ಬಿಟ್ಲು ತ್ರಿಷಾ. ಶೌರ್ಯ ಶಿರೀಷಾಳನ ಮೇಲೆ ಕೆತ್ತಿ, ನಿಜಕ್ಕೂ ನನ್ನ ಹೆಂಡ್ತಿಯನ್ನು ಏನಂದೆ ಹೇಳು ಅಂತ ಕೇಳ್ದ ಕೋಪದಿಂದ ನೋಡ್ದ. ಶೌರ್ಯ ಬಿಡು ಅಂತ ಒದ್ದಾಡ್ತಿದ್ದಾಳೆ ಶಿರೀಷಾ. ಆದರೂ ನಿನ್ನ ಮಗನಿಗೆ ಪಡಿಸಿದ ಗತಿ ಮರೆತು ಹೋಯ್ತೆ ಅಂತ ಕೇಳ್ದ ಶೌರ್ಯ ಕೋಪದಿಂದ ಶಿರೀಷಾಳನ್ನು ನೋಡ್ದ. ಪ್ಲೀಸ್ ಶೌರ್ಯ ಅಂತ ಆಕೆ ಬೇಡ್ಕೊಳ್ತಿದ್ರೆ ಅದನ್ನು ನೋಡಿ ಸುಮ್ಮನಿರೋದಕ್ಕೆ ತನ್ನಿಂದ ಆಗದೆ ಶೌರ್ಯನ ಹತ್ರ ಹೋಗಿ, ಶೌರ್ಯ ಅವರೇ ಆಕೆ ಸತ್ತು ಹೋಗ್ತಾರೆ ಬಿಟ್ಬಿಡಿ ಅಂದ್ಲು ತ್ರಿಷಾ ಶೌರ್ಯನ ಕೈಯನ್ನು ಹಿಡ್ಕೊಂಡು. ಪಕ್ಕಕ್ಕೆ ಹೋಗು ಅಂತ ಕಿರಿಸ್ದ ಶೌರ್ಯ ತ್ರಿಷಾಳನ್ನು ನೋಡ್ತಾ. ಪ್ಲೀಸ್ ಶೌರ್ಯ ಅವರೇ ಅಂತ ಬಲವಂತವಾಗಿ ಶೌರ್ಯನ ಕೈಯನ್ನು ಬಿಡಿಸಿದ್ಲು. ಶಾರದಾ ಅವರು ಕೂಡ ಹೇಳಿದ್ರಿಂದ ಇನ್ನು ಶಿರೀಷಾಳನ್ನು ಬಿಟ್ಬಿಟ್ಟ ಶೌರ್ಯ. ಏಯ್ 5 ನಿಮಿಷ ಟೈಮ್ ಕೊಡ್ತೀನಿ, ನೀನಾಗಲಿ ನಿನ್ನ ಹೆಂಡತಿಯಾಗಲಿ ನಿನ್ನ ಮಗಳಾಗಲಿ ಕಾಣಿಸಿದ್ರೆ ಅಂತ ಹೇಳುತ್ತಿರುವಾಗಲೇ ಬದುಕಿದ್ರೆ ಸಾಕು ಅನ್ನುತ್ತಾ ಶಿರೀಷಾಳನ್ನು ಕರ್ಕೊಂಡು ಅಲ್ಲಿಂದ ಓಡ್ ಹೋದ ಶೇಖರ್. ಶೌರ್ಯ ಕೋಪದಿಂದ ಸೂರ್ಯನ ಕಡೆ ನೋಡಿ ಕೆನ್ನೆಗೆ ಬಾರಿಸ್ತಾ ಒಂದೇ ಪೆಟ್ಟು. ಏನೋ ದಡ್ಡ, ಅವಳು ಯಾರೋ ನಿನ್ನ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ರೆ ಹಾಗೆ ಕಲ್ಲಿನ ಥರ ನಿಂತ್ಕೊಂಡು ಆ ಕಸದ ನನ್ನ ಮಕ್ಕಳು ಏನೇನು ಅಂತಿದ್ರೆ ನಿನ್ನಷ್ಟಕ್ಕೆ ನೀನೇ ನೊಂದ್ಕೊಂಡು ಬೇಸರ ಪಟ್ಕೊಂಡು ನಿನ್ನನ್ನು ನೋಡಿ ನನ್ನ ತಂಗಿ ಕೂಡ ಬೇಸರ ಪಡೋ ಹಾಗೆ ಮಾಡಿದೆಯಲ್ಲೋ. ಇನ್ನೊಂದು ಸಾರಿ ಅವ್ರು ಏನಾದರೂ ಅಂದಾಗ ನೀನು ಸುಮ್ಮನಿದ್ರೆ ಅವ್ರನ್ನೇನು ಅನ್ನಲ್ಲ, ಇವಾಗ ಅವ್ರಿಗೆ ಬಿದ್ದು ಪೆಟ್ಟು ನಿನಗೆ ಬೀಳತ್ತೆ ಅಂದ ಶೌರ್ಯ. ಶಾರದಾ ಅವರು ಮಾತಾಡ್ತಾ, ಮಗನೇ ಎಷ್ಟಾದರೂ ಅವನು ಈ ಮನೆಯ ಅಳಿಯ ಕಣೋ ಅಂದರು ಮೆಲ್ಲಗೆ ನಗ್ತ. ಅತ್ತೆಯವರೇ ನಿಮ್ಮ ಮಗ ನನ್ನನ್ನು ಹೊಡಿತಿದ್ರೆ ನೀವು ನಗ್ತಿದ್ದೀರಾ ಅಂತ ಕೇಳ್ದ ಶೌರ್ಯ. ಅಕ್ಕಿ ಕೂಡ ಗಟ್ಟಿಯಾಗಿ ನಗ್ತಾ ಇರೋದನ್ನು ನೋಡಿ ಕೋಪದಿಂದ ಅವಳ ಕಡೆ ನೋಡ್ತಾ ಇದ್ದ ಶೌರ್ಯ. ಇನ್ನೊಂದು 4 ಹಾಕೋಣ, ಆವಾಗ ಬುದ್ಧಿ ಬರುತ್ತೆ ಈ ಮಹಾಶಯರಿಗೆ ಅಂದ್ಲು ಅಕ್ಷರ ಹಠದಿಂದ. ಇವಾಗಲ್ಲ ಕಣೆ, ರೂಮ್ನಲ್ಲಿ ಹೇಳ್ತೀನಿ ನಿನ್ನ ಕಥೆನಾ ಎಂಬಂತೆ ನೋಡ್ದ ಸೂರ್ಯ ಅಕ್ಷರ ಕಡೆ. ಸೂರ್ಯನ ಕಣ್ಣುಗಳಲ್ಲಿದ್ದ ತೀಕ್ಷ್ಣತೆಗೆ ಸ್ವಲ್ಪ ದನಿ ತಗ್ಸಿದ್ಲು ಅಕ್ಷರ. ಭಯ ಪಟ್ಕೊಂಡು ಪಾಪ ಶಾರದಾ ಅವರು ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ತಮ್ಮ ರೂಮ್ ಒಳಗೆ ಹೊರಟು ಹೋದರು. ಸೂರ್ಯ ಅಕ್ಕಿ ಕೂಡ ಹೊರಟು ಹೋದ್ಮೇಲೆ ತ್ರಿಷಾ ಮತ್ತು ಶೌರ್ಯ ಮಾತ್ರ ಅಲ್ಲಿ ಉಳಿದ್ರು. ಅದು ಅದು ನಾನು ನಾನು ಡಿನ್ನರ್ ರೆಡಿ ಮಾಡೋದ್ರಲ್ಲಿ ರಂಗಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗ್ತಿದ್ದ ತ್ರಿಷಾನ ಒಮ್ಮೆಲೆ ಹಿಂದಿನಿಂದ ಅಪ್ಕೊಂಡು, ಎಲ್ಲಿಗೆ ಹೋಗ್ತಿದೆಯೇ, ಅಡುಗೆ ಕೆಲಸ ರಂಗಿ ನೋಡ್ಕೊಳ್ತಾಳೆ ಬಿಡು, ಮುಂಚೆ ನೀನು ಬಾ ಅಂತ ಹೇಳಿ ತ್ರಿಷಾಳನ್ನು ಎತ್ಕೊಂಡು ಅಲ್ಲಿಂದ ಬೆಡ್ರೂಮ್ ಕಡೆ ಹೆಜ್ಜೆ ಇಟ್ಟ ಶೌರ್ಯ. ಬಹಳ ದಿನಗಳಾಗಿ ಹೋದ್ವಲ್ವೇ, ನಾವು ಯಶವಂತನ ಒಮ್ಮೆ ಭೇಟಿ ಮಾಡಿ ಬರೋಣ ಬನ್ನಿ. ಯಶವಂತ್ ಆಫೀಸ್ನಲ್ಲಿ ಹೇಗಾದರೂ ಮಾಡಿ ಈ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ನಮಗೆ ಬರಬೇಕು ಅಂತ ಯಶವಂತ್ ಯಾರಿಗೋ ಕಾಲ್ ಮಾಡಿ, ನಾನು ನೋಡ್ಕೊಳ್ತೀನಿ ಸರ್, ಇಲ್ಲಿ ಈ ಸೂರ್ಯ ನಾಳೆ ಬೆಳಿಗ್ಗೆ ಅಮೌಂಟ್ ಕೋಟ್ ಮಾಡಿ ಅದನ್ನು ನನ್ನ ಮೂಲಕವೇ ರಿಜಿಸ್ಟರ್ ಆಫೀಸ್ಗೆ ಕಳಿಸ್ತಾರೆ. ಆ ಕೊಟೇಶನ್ ಪೇಪರ್ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಾನು ನಿಮಗೆ ಆ ಅಮೌಂಟ್ ಹೇಳ್ತೀನಿ, ನೀವು ಕೂಡ ನನಗೆ ಬರಬೇಕಾದ ಅಮೌಂಟ್ ಸ್ವಲ್ಪ ನೋಡಬೇಕು ಸರ್ ಅಂತಂದ ಅವನು. ನಿಲ್ಲೋ ಅಂತ ಹೇಳಿದ ತಕ್ಷಣ ಅವನ ಅಕೌಂಟ್ಗೆ 25 ಲಕ್ಷ ಟ್ರಾನ್ಸ್ಫರ್ ಮಾಡ್ದ ಯಶವಂತ್. ಇವಾಗ 25 ಕಳಿಸಿದ್ದೀನಿ, ನಾಳೆ ನನಗೆ ಅಮೌಂಟ್ ಕಳಿಸಿದ ಮೇಲೆ ಉಳಿದ 25 ಕಳಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ತನ್ನ ಕೆಲಸದಲ್ಲಿ ಮಗ್ನನಾದ ಯಶವಂತ್. ಇಲ್ಲಿ ರೂಮ್ ಒಳಗೆ ಬಂದಂತಹ ಶೌರ್ಯ ತ್ರಿಷಾಳನ್ನು ಬಿಡ್ಮೇಲೆ ಮಲಗಿಸಿ ಅವಳ ಪಕ್ಕಕ್ಕೆ ಸೇರಿದ. ತ್ರಿಷಾ ಶೌರ್ಯನ ಎದೆಗೆ ಹೊರ್ಕೊಳ್ತಾ, ನಿಜವಾಗಿಯೂ ನಾನು ನಿಮ್ಮ ಪ್ರೀತಿಗೆ ಸರಿ ಹೊಂದುತ್ತೀನಾ ಅಂತ ಕೇಳಿದ್ಲು. ಶೌರ್ಯನ ಕಡೆ ನೋಡದೆ ಎಲ್ಲೋ ದೂರ ನೋಡ್ತಾ. ಶೌರ್ಯನಿಗೆ ಕೋಪ ಬಂದು, ಇಲ್ಲ ಅಂದರೆ ಇವಾಗ ಏನು ಮಾಡ್ತೀಯಾ, ನಾನು ಇನ್ನೊಂದು ಹುಡುಗಿಯ ನೋಡಿ ಮದುವೆ ಮಾಡಿ ಶೋಭಾನ ಕೂಡ ಮಾಡಿಸ್ತೀಯಾ ಅಂತ ಕೇಳಿದ ಶೌರ್ಯ ವ್ಯಂಗ್ಯವಾಗಿ. ಯಾಕೋ ಆ ರೀತಿ ಮಾತಾಡ್ತಿದ್ರೆ ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ತಕ್ಷಣ ಶೌರ್ಯನ ಮೇಲೆ ಹತ್ತು ಕೂತು, ಏನೋ ಬೇರೆ ಹುಡುಗಿನ ಮದುವೆ ಆಗ್ತೀಯಾ, ಕೊಂದು ಬಿಡ್ತೀನಿ ಅಂದ್ಲು ತ್ರಿಷಾ. ತ್ರಿಷಾಳನಾಗಿ ನೋಡ್ತಿದ್ದ ಶೌರ್ಯನಿಗೆ ಶಾಕ್ ಆಗೋಯ್ತು. ಮೊದಲ ಬಾರಿ ತ್ರಿಷಾ ಈ ರೀತಿ ವರ್ತಿಸ್ತಾ ಇದ್ದಿದ್ದರಿಂದ ತಕ್ಷಣ ತುಟಿಗಳ ಮೇಲೆ ನಗು ಮೂಡಿ ತ್ರಿಷಾಳನ ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟ ಶೌರ್ಯ. ಬಿಡೋ ಅಂತ ಶೌರ್ಯನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾಳೆ ತ್ರಿಷಾ. ಏನೇ ಸುಮ್ಮನಿದ್ರೆ ಜಾಸ್ತಿ ಮಾಡ್ತಿದ್ಯಾ, ನಾನು ನಿನಗೆ ಸರಿ ಹೊಂದುತ್ತೀನಾ ಅಂತ ಏನೇನೋ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದಿಯಲ್ಲ, ಆವಾಗ ನಾನೇನು ಮಾಡ್ಬೇಕು ಮೇಡಮ್ ಅಂತ ಕೇಳಿದ ಶೌರ್ಯ ತ್ರಿಷಾಳ ಕಣ್ಣುಗಳನ್ನು ನೇರವಾಗಿ ನೋಡ್ತಾ. ಏನು ಹೇಳಬೇಕೋ ತಿಳಿದೆ ಅದು ಬಂದು ಅಂತ ನಿಲ್ಲಿಸ್ಬಿಟ್ಲು ತ್ರಿಷಾ.
ಅದು ಪ್ರೀತಿ ಬಂಗಾರ. ನೀನು ನನ್ನ ಪ್ರೀತಿಸ್ತಿದ್ಯಾ, ಅದಕ್ಕೆ ನಿನ್ನ ಜಾಗದಲ್ಲಿ ಇನ್ನೊಂದು ಹುಡುಗಿಯನ್ನು ನನ್ನ ಪಕ್ಕದಲ್ಲಿ ಊಹಿಸ್ಕೊಳ್ಳೋದಕ್ಕೆ ನಿನಗಾಗ್ತಿಲ್ಲ ಅಂದ ಶೌರ್ಯ. ಶೌರ್ಯನ ಗಟ್ಟಿಯಾಗಿ ಅಪ್ಕೊಂಡು ಲವ್ ಯು ಶೌರ್ಯ ಅಂತಂದ್ಲು ತ್ರಿಷಾ. ಮೊದಲ ಬಾರಿಗೆ ಶೌರ್ಯ ಅವರೇ ಅಂದೆ. ಶೌರ್ಯ ಅಂತ ಕರೆಯುವಾಗ ಹೊಸದಾಗಿ ಕೇಳೋದಕ್ಕೆ ಹಿತವಾಗಿ ಅನ್ನಿಸ್ತು ಶೌರ್ಯನಿಗೆ. ಹೌದು, ನಿನಗೆ ಮದುವೆಗೆ ಮುಂಚೆ ಏನಾದರೂ ಡ್ರೀಮ್ ಇತ್ತಾ? ಲೈಕ್ ಎಲ್ಲಿಗಾದರೂ ಹೋಗ್ಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಕೇಳಿದ. ಹಾಂ ಇತ್ತು ಶೌರ್ಯ ಅವರೇ ಅಂದ್ಲು. ಓಯ್ ಇವಾಗಷ್ಟೇ ಶೌರ್ಯ ಅಂದೆ, ಮತ್ತೆ ಶೌರ್ಯ ಅವರೇ ಅಂದರೆ ಮಾತ್ರ ಚರ್ಮ ಸುಲಿದು ಬಿಡ್ತೀನಿ ಅಂದ ಹೆದರಿಸುವಂತೆ. ಅಬ್ಬಾ ಹಾಂ ಆಯಿತು ಸರ್ ಅಂದ್ಲು ತ್ರಿಷಾ. ಅಷ್ಟಕ್ಕೂ ಆ ಕನಸು ಏನಂತ ಹೇಳು ಅಂತ ಕೇಳಿದ ಶೌರ್ಯ. ಮದುವೆಗೆ ಮುಂಚೆ ಜಾಬ್ ಮಾಡಿ ನನ್ನ ಕಾಲುಗಳ ಮೇಲೆ ನಾನು ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಈಡೇರದೆ ಮದುವೆ ಆಗೋಯ್ತು ಅಂದ್ಲು ತ್ರಿಷಾ. ಹೌದಾ, ನಿನಗೆ ಬೇಕು ಅಂದರೆ ನೀನು ಇವಾಗಲೂ ಜಾಬ್ ಮಾಡಬಹುದು, ನಾನು ಅಡ್ಡಿಪಡಿಸಲ್ಲ, ಆದರೆ ನಮ್ಮ ಕಂಪ್ನಿಯಲ್ಲಿ ಮಾತ್ರ ಅಂತಂದ ಶೌರ್ಯ. ಅಬ್ಬಾ ಇದೇನು ಹೊಸ ಕಂಡೀಷನ್ನು ಅಂತ ಕೇಳಿದ್ಲು ತ್ರಿಷಾ ಶೌರ್ಯನನ್ನೇ ನೋಡ್ತಾ. ನನ್ನ ಹೆಂಡತಿ ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ, ನಾಳೆಯೇ ಬಂದು ನೀನು ಜಾಯ್ನ್ ಆಗು ನಮ್ಮ ಕಂಪ್ನಿಯಲ್ಲಿ ಅಂದ ಶೌರ್ಯ. ಸರಿ ಹಾಗಿದ್ರೆ ನನ್ನದು ಒಂದು ಕಂಡೀಷನ್ ಇದೆ ಅಂದ್ಲು ತ್ರಿಷಾ. ಏನದು ಅಂತ ಕೇಳಿದ ಶೌರ್ಯ. ಅಲ್ಲಿ ನಾನು ನಿಮ್ಮ ಹೆಂಡತಿ ಅನ್ನೋ ವಿಷಯ ಯಾರಿಗೂ ತಿಳಿಬಾರ್ದು, ನೀನು ನಾನು ಅಪರಿಚಿತರು, ಓಕೆನಾ ಅಂದ್ಲು ತ್ರಿಷಾ. ಸರಿ ನಿನ್ನಿಷ್ಟ ಅಂದ ಶೌರ್ಯ ಕೂಡ. ನನ್ನ ಗಂಡ ಬಂಗಾರ ಅಂತ ಹೇಳ್ತಾ ಶೌರ್ಯನ ಕೆನ್ನೆಗಳನ್ನ ಎಳೆದ್ಲು ತ್ರಿಷಾ. ಆಹಾಹಾ ಹೌದಾ ಅಂತ ಹೇಳಿ ತ್ರಿಷಾಳ ತುಟಿಗಳನ್ನ ಮುದ್ದಾಡ್ದ ಶೌರ್ಯ ಕೂಡ. ತ್ರಿಷಾ ಕೂಡ ಶೌರ್ಯನ ಮುತ್ತಿಗೆ ಸಹಕರಿಸ್ತಾ ಜೊತೆಯಾದ್ಲು. ಶೌರ್ಯ ತ್ರಿಷಾಗೆ ಮುತ್ತಿಡತ್ಲೆ ಅವಳ ಮೇಲೆ ಸರಿದ್ಬಿಟ್ಟ. ಶೌರ್ಯನ ದೇಹದ ಭಾರ ತನ್ನ ಮೇಲೆ ಬೀಳ್ತಿದ್ರೆ ಸ್ವಲ್ಪ ನೋವು ಅನ್ನಿಸ್ತು ತ್ರಿಷಾಗೆ. ಶೌರ್ಯನ ಹೊರತಾ ಅವನ ಮುತ್ತನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ ತ್ರಿಷಾ. ಶೌರ್ಯ ಮುತ್ತಿಡುತ್ತೆ ತ್ರಿಷಾಳ ಸೀರೆಯೊಳಗೆ ತನ್ನ ಕೈಯನ್ನು ಹಾಕಿ ಮೆಲ್ಲನೆ ತ್ರಿಷಾ ನಡುವನ್ನು ಸವರ್ತಿದ್ದ. ಶೌರ್ಯನ ಸ್ಪರ್ಶಕ್ಕೆ ಮೆಲ್ಲಗೆ ಸೌಂಡ್ ಮಾಡ್ತಿದ್ಲು ತ್ರಿಷಾ. ಶೌರ್ಯ ತ್ರಿಷಾಳ ತುಟಿಗಳು ಬಿಟ್ಟು ಕುತ್ತಿಗೆ ಬಳಿ ಮುತ್ತಿಡ್ತಾ ಸಣ್ಣದಾಗಿ ಬೈಟ್ ಮಾಡಿಬಿಟ್ಟ. ಶೌರ್ಯ ಅಂತ ಮಧುರವಾಗಿ ಕರೆದ್ಲು ತ್ರಿಷಾ. ತ್ರಿಷಾ ಶೌರ್ಯ ಮಾಡ್ತಿರೋ ಕೆಲಸಕ್ಕೆ ಅಡ್ಡಿಪಡಿಸ್ತಿದ್ದಾಗ ಮೆಲ್ಲಗಲ್ಲಿಂದ ಅವಳೆದೆ ಬಳಿ ಸೇರ್ದ. ಸೀರೆ ಮುಚ್ಚಿದ ಅವಳೆದೆಯನ್ನು ನೋಡ್ತಾ ಮೆಲ್ಲಗೆ ತನ್ನ ಕೈಯನ್ನು ಸೊಂಟದಿಂದ ಮೇಲಕ್ಕೆ ತರ್ತಾ ಇದ್ದ. ಅದೇ ಸಮಯಕ್ಕೆ ಸರಿಯಾಗಿ ರಂಗಿ ಹೊರಗಿನಿಂದ ಬಾಗಿಲು ತಟ್ಟಿದ್ರಿಂದ ಶೌರ್ಯ ಮತ್ತು ತ್ರಿಷಾ ಇಬ್ಬರು ಎಚ್ಚೆತ್ತರು. ಶೌರ್ಯ ಸರ್, ನೀವು ಮತ್ತು ಅಮ್ಮನವ್ರು ಬನ್ನಿ ಊಟಕ್ಕೆ, ಎಲ್ಲರೂ ನಿಮಗಾಗಿ ಕಾಯ್ತಿದ್ದಾರೆ ಅಂದ್ಲು ರಂಗಿ. ಸರಿ ಬರ್ತಿದ್ದೀವಿ ಅಂತ ಗಟ್ಟಿಯಾಗಿ ಹೇಳ್ದ ಶೌರ್ಯ. ಹಾಂ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರಂಗಿ. ತ್ರಿಷಾ ಶೌರ್ಯನ ಮುಖ ನೋಡಲಾಗದೆ ನಾಚಿಕೆಯಿಂದ ತಲೆ ತಗ್ಸಿದ್ಲು. ಏನು ಮೇಡಮ್ ಅವರೇ, ನಾಚಿಕೆ ಆಗ್ತಿದೆಯಾ ಅಂತ ಕೇಳ್ದ ಶೌರ್ಯ ತಮಾಷೆಯಾಗಿ. ಹೋಗಿ ಶೌರ್ಯ ಅವರೇ ಅಂತ ಹೇಳಿ ಶೌರ್ಯನಿಂದ ಬಿಡಿಸ್ಕೊಂಡು ಅಲ್ಲಿಂದ ವಾಶ್ರೂಮ್ ಒಳಗೆ ಓಡಿ ಹೋದ್ಲು ತ್ರಿಷಾ. ಶೌರ್ಯ ಕೂಡ ನಗ್ತಾ ಬೆಡ್ ಮೇಲೆ ಹತ್ತಿತ್ತ ಹೊರಳಾಡ್ತಿದ್ದ. ಒಂದು 5 ನಿಮಿಷಕ್ಕೆ ತನ್ನ ಸೀರೆ ಸರಿಪಡಿಸ್ಕೊಂಡು ಹೊರಗೆ ಬಂದು ಶೌರ್ಯನನ್ನು ನೋಡ್ತಾ, ನಡೀರಿ ಯಜಮಾನ್ರೆ ಡಿನ್ನರ್ಗೆ, ಎಲ್ಲರೂ ನಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತಂದ್ಲು ತ್ರಿಷಾ. ನೀನು ಹೋಗು ನಾನು ಬರ್ತೀನಿ ಅಂತ ಹೇಳಿ ಶೌರ್ಯ ಕೂಡ ಫ್ರೆಶ್ ಆಗಿ ಕೆಳಗೆ ಬಂದ. ಅಷ್ಟೊತ್ತಿಗೆ ಎಲ್ಲರೂ ಶೌರ್ಯನಿಗಾಗಿ ಕಾಯ್ತಾ ಇರೋದನ್ನು ಕಂಡು ಸಾರಿ ಅಂತ ಹೇಳಿ ಕೂತ್ಕೊಂಡ. ರಂಗಿ ಎಲ್ರಿಗೂ ಬಡಿಸ್ತಿದ್ದಾಳೆ. ಎಲ್ಲರೂ ಊಟ ಮಾಡಿದ್ಮೇಲೆ, ಅಮ್ಮ ತ್ರಿಷಾ ಒಂದು ಸಾರಿ ನಿನ್ನ ಜೊತೆ ಮಾತಾಡಬೇಕು ತಾಯಿ ನನ್ನ ರೂಮ್ನಲ್ಲಿ ಅಂಥೇಳಿ ತ್ರಿಷಾಳನ್ನು ಕರ್ಕೊಂಡು ಹೋದರು ಶಾರದಾ ಅವರು. ಏನಾಯ್ತಮ್ಮ ಅಂತ ಕೇಳಿದ್ಲು ತ್ರಿಷಾ. ಅಮ್ಮ ತ್ರಿಷಾ, ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಕೇಳಿದ್ರು ಶಾರದಾ ಅವರು. ಬೆಡ್ ಮೇಲೆ ಕೂತ್ಕೊಂಡು ತನ್ನ ಪಕ್ಕದಲ್ಲಿ ತ್ರಿಷಾಳನ್ನು ಕೂರಿಸ್ಕೊಂಡು. ಏನದಮ್ಮ ಹೇಳಿ ಅಂತಂದ್ಲು ತ್ರಿಷಾ. ಅದು ಇವಾಗ ನೀನು ಮತ್ತು ಶೌರ್ಯ ಚೆನ್ನಾಗೇ ಇದ್ದೀರಾ ಅಂತ ಕೇಳಿದ್ರು ಶಾರದಾ ಅವರು. ಅಂದರೆ ಅಮ್ಮ ನಂಗೆ ಅರ್ಥ ಆಗಲಿಲ್ಲ ಅಂತಂದ್ಲು ತ್ರಿಷಾ. ಅದು ನಿನಗೆ ಹೇಗೆ ಹೇಳಿ ತಾಯಿ ಅಂತ ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು
ಶೌರ್ಯ ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲಿ ಮದುವೆ ಆದ್ನೋ ನಮ್ಮೆಲ್ರಿಗೂ ಗೊತ್ತು. ಇವಾಗ ನಿಮ್ಮ ದಾಂಪತ್ಯ ಜೀವನ ಹೇಗಿದೆ? ಅವ್ನು ನಿನ್ನ ಜೊತೆ ಚೆನ್ನಾಗಿದ್ದಾನಾ? ಇಲ್ದಿದ್ರೆ ಇನ್ನೂ ನಿನಗಿಷ್ಟ ಇಲ್ಲದ ಹಾಗಿದ್ದಾನಾ ಅಂತ ಕೇಳಿದ್ರು ಶಾರದಾ ಅವರು. ಇಲ್ಲಮ್ಮ, ಇವಾಗ ಅವರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ನಾವಿನ್ನೂ ನಮ್ಮ ದಾಂಪತ್ಯ ಜೀವನ ಶುರು ಮಾಡಿಲ್ಲ. ಅಂದರೆ ನಾನೇ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ನಿಜವಾಗಿಯೂ ನನ್ನನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಹೇಳಿದ್ಲು ತ್ರಿಷಾ ಶಾರದಾ ಅವರ ಕೈ ಮೇಲೆ ತನ್ನ ಕೈಯನ್ನಿಟ್ಟು. ಹಾಂ, ಅದು ಸಾಕು ಬಂಗಾರದ ಮಗಳೇ. ನೀವು ಯಾವಾಗ ನಿಮ್ಮ ಜೀವನವನ್ನು ಶುರು ಮಾಡಬೇಕು ಅಂದ್ಕೊಳ್ತೀರೋ ಆವಾಗಲೇ ಮಾಡಿ. ಆದರೆ ನಿಮ್ಮ ಮಧ್ಯೆ ಯಾವುದೇ ಮನಸ್ತಾಪ ಬರದಂತೆ ನೋಡ್ಕೊ. ಆ್ಯಂಡ್ ತಾಯಿ ಥರ ಇನ್ನೊಂದು ಸಣ್ಣ ವಿಷಯವನ್ನು ಹೇಳ್ತೀನಿ. ಹೆಚ್ಚಿನ ಕಾಲ ಗಂಡನನ್ನು ದೂರ ಇಡಬಾರ್ದು ತಾಯಿ. ಅದು ಬೇರೆ ಪರಿಣಾಮಗಳಿಗೆ ದಾರಿ ಮಾಡಿಕೊಡುತ್ತೆ ಕೆಲವೊಮ್ಮೆ ಅಂತಂದರು ಶಾರದಾ ಅವರು. ಹಾಂ ಸರಿ ಅಮ್ಮ ಅಂಥೇಳಿ ಅಲ್ಲಿಂದ ಬಂದುಬಿಟ್ಲು ತ್ರಿಷಾ. ಆದರೆ ಅವಳ ಆಲೋಚನೆಗಳೆಲ್ಲ ಶಾರದಾ ಅವರು ಹೇಳಿದ ಕೊನೆ ಮಾತುಗಳ ಬಳಿಯೇ ನಿಂತುಬಿಟ್ಟಿದ್ವು. ಅಂದರೆ ನಾನು ಶೌರ್ಯ ಅವರನ್ನು ದೂರ ಇಟ್ಟು ತಪ್ಪು ಮಾಡ್ತಿದ್ದೀನಾ ಅಂತ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಆ ಆಲೋಚನೆಗಳ ನಡುವೆಯೇ ಅವಳು ರೂಮ್ ಒಳಗೆ ಬಂದಳು. ಶೌರ್ಯ ಅಷ್ಟೊತ್ತಿಗೆ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಆಫೀಸ್ ಕೆಲಸವನ್ನು ಮಾಡ್ತಾ ಇರೋದು ಕಾಣ್ತು. ತ್ರಿಷಾ ಹೋಗಿ ಬೆಡ್ ಮೇಲೆ ಮಲಗಿ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಶೌರ್ಯ ಅಂದು ಆಫೀಸ್ಗೆ ಹೋಗದಿದ್ದರಿಂದ ಬೆಳಗ್ಗಿನಿಂದ ಮುಗಿಸ್ಬೇಕಾದ ಕೆಲಸಗಳನ್ನೆಲ್ಲ ಇವಾಗ ಆತ ಮಾಡ್ತಿದ್ದ. ಇತ್ತ ಸೂರ್ಯನ ಪರಿಸ್ಥಿತಿಯು ಹಾಗೇ ಇತ್ತು. ಮಾತ್ರೆಗಳನ್ನ ತೊಗೊಂಡು ಮಲಗಿದ ಅಕ್ಷರ ಅವಳು ಮಲಗಿದ ನಂತರ ಅವಳಿಗೆ ಬ್ಲ್ಯಾಂಕೆಟನ್ನು ಒತ್ತಿ ಹಣೆಗೆ ಮುತ್ತಿಟ್ಟು ಅಕ್ಕಿ ಪಕ್ಕದಲ್ಲೇ ಕೂತು ತನ್ನ ಕೆಲಸವನ್ನು ಶುರು ಮಾಡ್ದ ಸೂರ್ಯ. ಶೌರ್ಯನನ್ನೇ ನೋಡ್ತಾ ಯಾವಾಗಲೂ ನಿದ್ದೆಗೆ ಜಾರಿದ್ಲು ತ್ರಿಷಾ. ಶೌರ್ಯ ಮಾತ್ರ ತ್ರಿಷಾ ನೋಡ್ತಿದ್ದಾಳೆ ಅಂತ ತಿಳಿದಿದ್ರು ಗಮನಿಸದೆ ತನ್ನ ಕೆಲಸ ಮಾಡ್ತಿದ್ದ. ಯಾವಾಗಲೂ ರಾತ್ರಿ 3 ಗಂಟೆಗೆ ಕೆಲಸ ಮುಗ್ದಿದ್ದರಿಂದ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಮಲಗಿದ ಶೌರ್ಯ. ತ್ರಿಷಾಳನ್ನು ಗಟ್ಟಿಯಾಗಿ ಒಪ್ಕೊಂಡು ಅವಳ ಕುತ್ತಿಗೆ ಬಳಿ ಮುಖ ಮುಚ್ಚಿಟ್ಕೊಂಡು ಮಲಗಿದ ಶೌರ್ಯ. ತ್ರಿಷಾ ಕೂಡ ಶೌರ್ಯನ ಇರುವಿಕೆಯನ್ನು ಅನುಭವಿಸಿದಂತೆ ನಿದ್ದೆಯಲ್ಲೇ ಮೆಲ್ಲಗೆ ನಕ್ಕು ನಿದ್ದೆಯಲ್ಲೂ ಕೂಡ ಶೌರ್ಯನನ್ನು ಬಿಗಿಯಾಗಿ ಅಪ್ಕೊಂಡ್ಳು. ತ್ರಿಷಾ ಮುಂಚಿತವಾಗಿದ್ದು ತಾನು ಎಲ್ಲಿದ್ದೀನಿ ಅಂತ ನೋಡಿ ನಕ್ಕು ಶೌರ್ಯನಿಂದ ಬಿಡಿಸ್ಕೊಳ್ಳೋಣ ಅಂದ್ಕೊಂಡ್ಳು. ಆದರೆ ಅವಕಾಶ ಶೌರ್ಯ ಕೊಟ್ಟರೆ ತಾನೇ. ಇವಾಗ ಈಗಪ್ಪ ಹೋಗೋದು, ರಾತ್ರಿ ಯಾವಾಗ ಮಲಗಿದಾರೋ ಏನೋ, ಡಿಸ್ಟರ್ಬ್ ಮಾಡೋದು ಯಾಕೆ? ಅಡುಗೆ ಹೇಗಿದ್ರು ರಂಗಿ ಮಾಡ್ತಾಳಲ್ಲ, ಇವರೆದ್ದಾಗಲೇ ಹೇಳೋಣ ಅಂತ ಅಂದ್ಕೊಂಡು ಮಲಗಿದ ಶೌರ್ಯನನ್ನೇ ನೋಡ್ತಾ ನಿಂತುಬಿಟ್ಲು ತ್ರಿಷಾ. ಹಾಗೆ ಎಷ್ಟೊತ್ತು ನೋಡಿದ್ಲೋ ಗೊತ್ತಿಲ್ಲ, ಆದರೆ ಹಾಗೆ ನೋಡ್ತಾ ಮತ್ತೆ ನಿದ್ದೆಗೆ ಜಾರಿಬಿಟ್ಲು. ಸುಮಾರು 8:30 ಆಗುವಾಗ ನಿದ್ದೆಯಿಂದ ಎದ್ದ ಶೌರ್ಯ. ಅಷ್ಟೊತ್ತಿಗೆ ತ್ರಿಷಾ ಮಲಗಿಯೇ ಇದ್ದದ್ರಿಂದ ಅವಳನ್ನ ಮೆಲ್ಲಗೆ ಬೆಡ್ ಮೇಲೆ ಅಡ್ಜಸ್ಟ್ ಮಾಡಿ ಅವಳ ಹಣೆಗೆ ಮುತ್ತಿಟ್ಟು ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ ಒಳಗಡೆ ಹೋದ. ಶೌರ್ಯ ಫ್ರೆಶ್ ಆಗಿ ಬರುವಷ್ಟರಲ್ಲಿ ತ್ರಿಷಾ ಕೂಡ ನಿದ್ದೆಯಿಂದ ಎದ್ದುಬಿಟ್ಲು. ಗುಡ್ ಮಾರ್ನಿಂಗ್ ತ್ರಿಷಾ ಅಂತ ನಗ್ತಾ ವಿಶ್ ಮಾಡ್ದ ಶೌರ್ಯ. ಗುಡ್ ಮಾರ್ನಿಂಗ್ ಶೌರ್ಯ ಅಂದ್ಲು ತ್ರಿಷಾ ಕೂಡ. ಏಳು ಎದ್ದು ಫ್ರೆಶ್ ಆಗಿ ಬಾ ಅಂದ ಶೌರ್ಯ ಕೂಡ ರೆಡಿ ಆಗ್ತಾ. ಹ್ಞೂ ಅಂತ ಹೇಳಿ ವಾಶ್ರೂಮ್ ಒಳಗಡೆ ಹೊರಟೋದ್ಲು ತ್ರಿಷಾ ತಾನು ಫ್ರೆಶ್ ಆಗೋದಕ್ಕೋಸ್ಕರ. ಶೌರ್ಯ ಸೂರ್ಯನ ಹತ್ರ ಹೋದ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಳ್ಳೋದಕ್ಕೆ. ಏನಾಯ್ತೋ ನಿನಗೆ ಬೆಳಗ್ಗೆನೇ ಅಂತ ಕೇಳ್ದ ಸೂರ್ಯ. ನನಗೇನೂ ಆಗಿಲ್ಲ. ನೀನು 1-2 ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೊ, ನಾವು ದೆಹಲಿಗೆ ಹೋಗ್ತಿದ್ದೀವಿ ಅಂದ ಸೂರ್ಯ. ಆದರೆ ಇಷ್ಟೊಂದು ಅರ್ಜೆಂಟಾಗಿ ದೆಹಲಿಗೆ ಯಾಕೆ ಅಂತ ಕೇಳಿದ ಸೂರ್ಯ. ನಿನಗೆ ಲಾಂಗ್ ಲೀವ್ ಬೇಕು ಅಂದರೆ ನನ್ನ ಜೊತೆ ಬಾ 2 ದಿನ. ಈ 2 ದಿನ ಬಂದ್ಬಿಡು ಅಂದ. ಹಲೋ, ಬೆದರಿಸಬೇಡಿ ಮಿಸ್ಟರ್ ಶೌರ್ಯ ಅವರೇ. ನಾನು ಹೈಕಮಾಂಡ್ನಿಂದ ಶಿಫಾರಸು ತರಬಲ್ಲೆ ಅಂದ ಸೂರ್ಯ. ಯಾರು, ನನ್ನ ತಂಗಿನಾ? ನಿನ್ನ ತಂಗಿನಾ ಅಂತ ಕೇಳ್ದ ಶೌರ್ಯ ಸೂರ್ಯನನ್ನೇ ನೋಡ್ತಾ. ಫಸ್ಟ್ ನನ್ನ ತಂಗಿಯನ್ನು ಕೇಳ್ತೀನಿ, ಅಲ್ಲಿ ಕೆಲಸ ಆದರೆ ಓಕೆ, ಇಲ್ದಿದ್ರೆ ಆವಾಗ ನಿನ್ನ ತಂಗಿಯನ್ನು ಕೇಳ್ತೀನಿ ಅಂದ ಸೂರ್ಯ. ಅಬ್ಬೋ, ಹೋಗು ನಿನ್ನ ತಂಗಿಯನ್ನು ಕೇಳು ಅಂದ ಶೌರ್ಯ ನಗುವನ್ನು ತಡೀತಾ. ಕೇಳ್ತೀನಿ, ನನಗೇನು ಭಯನಾ
ನನ್ನ ತಂಗಿ ಜೊತೆ ಮಾತಾಡೋದಕ್ಕೆ ಅಂತಂದ ಸೂರ್ಯ. ಹೌದೌದೌದು, ನೀವು ಹೋಗಿ ಸರ್, ನಾನು ನನ್ನ ತಂಗಿ ಹತ್ರ ಹೋಗ್ತೀನಿ. ಅಷ್ಟಕ್ಕೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನನ್ನ ತಂಗಿಗೆ. ಅದು ತಿಳಿಯುವಷ್ಟರಲ್ಲೇ ನೀನೇ ಅಂತೀಯ, ಏಯ್ ಸಂಡೇ ಕೂಡ ನನಗೆ ಆಫೀಸ್ನಲ್ಲಿ ಕೆಲಸ ಕೊಡು, ರಜಾ ಅಂತೀಯಾ ಅಂದ ಶೌರ್ಯ ಸೂರ್ಯನಿಗೆ ಬೆದರಿಸುವಂತೆ. ಏನದು ವಿಷಯ ಅಂತ ಕೇಳ್ದ ಸೂರ್ಯ ಓರೆಗಣ್ಣಿನಿಂದ ಶೌರ್ಯನನ್ನೇ ನೋಡ್ತಾ. 10th ಕ್ಲಾಸ್ 10ನೇ ತರಗತಿಲಿ ಶ್ರಾವಣಿ ನನ್ನ ಭಾವನ ಫಸ್ಟ್ ಕ್ರಷ್ ಅಂತ ಬಹಳ ಫೀಲಿಂಗ್ನಿಂದ ಹೇಳ್ತಿದ್ದಾಳೆ ಅಂತಂದ ಶೌರ್ಯ. ಶೌರ್ಯನಲ್ಲಿದ್ದ ಆ ಕೋನವನ್ನು ಸೂರ್ಯ ಎಂದಿಗೂ ನೋಡಿರಲಿಲ್ಲ. ಏಯ್, ನೀನು ನಿಜವಾಗಿಯೂ ನನ್ನ ಶೌರ್ಯನಾ ಅಂತ ಕೇಳ್ದ ಸೂರ್ಯ ಸಂಶಯದಿಂದ. ಚಿಚಿ, ನಾನು ಶೌರ್ಯ ಅಲ್ಲ, ನಿನ್ನ ತಂಗಿಯ ಶೌರ್ಯ ಅಂದ ಶೌರ್ಯ. ಶಾಕ್ ಆಗಿ ಹಾಗೇ ನಿಂತುಬಿಟ್ಟ ಸೂರ್ಯ ಶೌರ್ಯನ ಮಾತುಗಳಿಗೆ. ಸೊ ನೀನು ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರ್ತಿದ್ಯಾ, ಇಲ್ದಿದ್ರೆ ಶ್ರಾವಣಿ ಬಗ್ಗೆ ಹೇಳ್ಬಿಡ್ತೀನಿ ನನ್ನ ತಂಗಿಗೆ ಅಂತ ಹೇಳಿ ಸೂರ್ಯನ ಕೆನ್ನೆ ತಟ್ಟಿ ಅಲ್ಲಿಂದ ತನ್ನ ರೂಮ್ ಕಡೆ ನಡೆದ ಶೌರ್ಯ. ಶೌರ್ಯ ಹೋಗುವಷ್ಟರಲ್ಲೇ ಸೀರೆಯನ್ನು ಉಟ್ಕೊಳ್ತಾ ಇದ್ಲು ತ್ರಿಷಾ. ಅಮ್ಮೋ, ಇದಂತೂ ನನ್ನನ್ನು ಕೊಂದೇ ಬಿಡುತ್ತೆ ಅಂತ ಅಂದ್ಕೊಂಡು ಹಿಂದಿನಿಂದ ತ್ರಿಷಾಳನ್ನು ಅಪ್ಕೊಂಡ ಶೌರ್ಯ. ಶೌರ್ಯ, ನೀವು ಯಾವಾಗ ಬಂದ್ರಿ ಅಂತ ಕೇಳಿದ್ಲು ತ್ರಿಷಾ ತಡಬಡಾಯಿಸ್ತಾ. ಯಾಕೆ ಹೀಗೆ ನನ್ನ ಕೊಲ್ತಿದೆಯೇ ರಾಕ್ಷಸಿ, ನನ್ನ ಅಂದದ ರಾಕ್ಷಸಿ ಅಂದ ಶೌರ್ಯ ತ್ರಿಷಾಳ ಕುತ್ತಿಗೆ ಬಳಿ ಮುತ್ತಿಡ್ತ. ಒಂದೇ ಸಾರಿಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು ತ್ರಿಷಾಗೆ. ಅದೇ ಸಮಯದಲ್ಲಿ ಶಾರದಾ ಅವರು ಹೇಳಿದ ಮಾತುಗಳು ನೆನಪಿಗೆ ಬಂದವು. ಶೌರ್ಯ ಅವರೇ ಅಂತ ನಿಧಾನವಾಗಿ ಕರೆದ್ಲು ತ್ರಿಷಾ. ಗಟ್ಟಿಯಾಗಿ ತನ್ನ ಹಲ್ಲಿನ ಗುರುತು ಬೀಳುವಂತೆ ಕಚ್ಚಿಬಿಟ್ಟ ಶೌರ್ಯ. ಅಮ್ಮ ಅಂದ್ಲು ತ್ರಿಷಾ ನೋವಿನಿಂದ. ಮತ್ತೆ ಏನಂತ ಕರೆಯೋದಕ್ಕೆ ಹೇಳಿದೆ ಅಂತ ಕೇಳ್ದ ಶೌರ್ಯ. ಅವಳು ಮತ್ತೆ ಶೌರ್ಯ ಅವರೇ ಅಂತ ಅಂತಿರೋದಕ್ಕೆ. ಸಾರಿ ಶೌರ್ಯ ಅಂದ್ಲು ತ್ರಿಷಾ ಶೌರ್ಯನ ಕಡೆ ತನ್ನ ಮುಖವನ್ನು ತಿರುಗಿಸಿ. ಏನು ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನು ಇನ್ನೂ ಗಟ್ಟಿಯಾಗಿ ಅಪ್ಕೊಳ್ತಾ. ಅದು ನಾವು ಒಂದಾಗ್ಬಿಡೋಣ ಶೌರ್ಯ ಅಂದ್ಲು ತ್ರಿಷಾ. ಶೌರ್ಯ ತ್ರಿಷಾಳ ಮುಖವನ್ನು ತನ್ನ ಕೈಗೆ ತಗೊಂಡು, ಒಂದಾಗೋದು ಅಂದರೆ ಏನೇ, ನಾವು ಒಂದಾಗಿ ಇದ್ದೀವಲ್ಲ ಅಂತ ಕೇಳ್ದ ಶೌರ್ಯ ತಮಾಷೆಯಾಗಿ. ಅಬ್ಬಾ, ಅದೆಲ್ಲ ಶೌರ್ಯ, ನಾವು ಫಿಸಿಕಲಾಗಿ ಒಂದಾಗ್ಬಿಡೋಣ ಶೌರ್ಯ ಅಂತ ಕೇಳಿದ್ಲು ತ್ರಿಷಾ ತಲೆ ತಗ್ಸಿ. ಶೌರ್ಯ ತ್ರಿಷಾಳ ತನೆಯನ್ನು ಮೇಲಕ್ಕೆತ್ತಿದ. ಇನ್ನು ಕೆಲವು ದಿನ ಇರೋಣ ಅಂದ್ಯಲ್ಲ, ಮತ್ತೆ ಏನಾಯಿತು ಸಡನ್ನಾಗಿ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನೇ ನೋಡ್ತಾ. ಏನೋ ನನಗಿವಾಗ ನೀವು ಬೇಕು ಶೌರ್ಯ, ಸಂಪೂರ್ಣವಾಗಿ ನೀವು ನನಗೆ ಬೇಕು ಅಂದ್ಲು ತ್ರಿಷಾ ನೆಲವನ್ನು ನೋಡ್ತಾ. ಈ ಮಾತನ್ನು ನನ್ನ ಕಣ್ಣುಗಳು ನೋಡಿ ಹೇಳು ಅಂತ ಕೇಳ್ದ ಶೌರ್ಯ. ತ್ರಿಷಾ ಶೌರ್ಯನ ಕಡೆ ನೋಡಿದ್ಲು, ಆದರೆ ನಾಚಿಕೆ ಅಡ್ಡ ಬರಲು ತಲೆ ಬಾಗಿಸ್ಬಿಟ್ಲು. ನಾನಿವಾಗ ದೆಹಲಿಗೆ ಹೋಗ್ತಿದ್ದೀನಿ, ಬಂದ ಮೇಲೆ ಪ್ಲ್ಯಾನ್ ಮಾಡೋಣ, ಓಕೆನಾ ಅಂತ ಕೇಳ್ದ ಶೌರ್ಯ ತನ್ನ ಹೆಂಡ್ತಿನ. ಯಾವಾಗ ಬರ್ತೀರಾ ಅಂತ ಕೇಳಿದ್ಲು ತ್ರಿಷಾ ತುಂಬ ಬೇಸರದಿಂದ. 2 ದಿನಗಳಲ್ಲಿ ನಿನ್ನ ಮುಂದೆ ಇರ್ತೀನಿ, ಓಕೆನಾ ಬೇಬಿ ಅಂದ. ಸಾಧ್ಯ ಆದಷ್ಟು ಬೇಗ ಬಂದುಬಿಡಿ ಶೌರ್ಯ ಅಂದ್ಲು ತ್ರಿಷಾ. ಸರಿ ಆಯಿತು ಅಂತ ಹೇಳಿ ಶೌರ್ಯ ತ್ರಿಷಾಳ ತುಟಿಗಳನ್ನ ಮುತ್ತಿಟ್ಬಿಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.